ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಓಂ ಶ್ರೀ ಮಾತೆ ನಮಃ, ವಾರಾಹಿ ದೇವಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬ್ರಹ್ಮಯ್ಯ ಸ್ವಾಮಿಯವರು ಹೇಳಿದ ಪ್ರಕಾರ, ಕಾಲಜ್ಞಾನ ಅವರ ಪ್ರಕಾರ ಎಂ ಅಕ್ಷರದಿಂದ ಆರಂಭವಾಗುವ ಸಿಂಹ ರಾಶಿಯವರ ಭವಿಷ್ಯ ಇದೀಗ ಬದಲಾಗಿದೆ. ಇದರಿಂದ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೋಡದೆ ಹೋಗಿದ್ರೆ ನಷ್ಟಪಡುವವರು ನೀವೇ. ಬ್ರಹ್ಮಯ್ಯರವರು ಹೇಳಿರುವಂತೆ ಎಂ ಅಕ್ಷರದಿಂದ ಆರಂಭವಾಗುವ ಸಿಂಹ ರಾಶಿಯವರ ಸಂಪೂರ್ಣ ಜಾತಕ ಹೇಗಿರುತ್ತೆ, ಅವರು ಯಾವ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮಗೆ ನಾನು ಹೇಳುತ್ತಿರುವ ಎಲ್ಲವೂ ಪೂರ್ಣವಾಗಿ ಅರ್ಥವಾಗುತ್ತೆ. ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಎಲ್ಲರೂ ಜೈ ಶ್ರೀರಾಮ್ ಅಥವಾ ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡಿ. ನೀವು ನಂಬಿದ್ರೂ ಪರವಾಗಿಲ್ಲ, ನಂಬದಿದ್ರೂ ಪರವಾಗಿಲ್ಲ. ಎಂ ಅಕ್ಷರದಿಂದ ಆರಂಭವಾಗುವ ಸಿಂಹರಾಶಿಯವರ ಈ ಸಿಂಹರಾಶಿ ಜನರ 100 ವರ್ಷದ ಭವಿಷ್ಯ ಈಗ ನಿಮಗೆ ತಿಳಿಯಲಿದೆ. ನಿಮ್ಮ ಹೆಸರು ಏನಾದರೂ ಎಂ ಅಕ್ಷರದಿಂದ ಸ್ಟಾರ್ಟ್ ಆಗ್ತಾ ಇದೆಯಾ ನೋಡಿ. ಹಾಗಿದ್ರೆ ಈ ವಿಡಿಯೋವನ್ನು, ಈ ಮಾಹಿತಿಯನ್ನು ತಪ್ಪದೆ ನೋಡಿ ಮತ್ತು ಈ ಎಂ ಅಕ್ಷರ ಅವರು ಯಾರ್ಯಾರಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ. ಏಕೆಂದರೆ ಇದು 100% ನಿಮ್ಮ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸುತ್ತೆ. ಎಂ ಅಕ್ಷರದಿಂದ ಆರಂಭವಾಗುವ ಸಿಂಹ ರಾಶಿಯವರ 100 ವರ್ಷಗಳ ಭವಿಷ್ಯ ಹೇಗಿರುತ್ತೆ ಅಂತಂದರೆ, ಮತ್ತು ಹಲವಾರು ರೋಚಕವಾದ ಅಂಶಗಳನ್ನು ಈಗ ನಾನು ನಿಮಗೆ ಹೇಳ್ತೀನಿ. ಇದು ಪೋತಲೂರ ವೀರ ಬ್ರಹ್ಮೇಂದ್ರ ಸ್ವಾಮಿಯವರ ಹೇಳಿರೋದು, ನಾನು ಹೇಳ್ತಾ ಇಲ್ಲ. ಒಬ್ಬ ವ್ಯಕ್ತಿಯ ಜನ್ಮದಲ್ಲಿ ಗುಣ, ಲಕ್ಷಣ, ವ್ಯಕ್ತಿತ್ವ ಇವೆಲ್ಲವನ್ನ ನಿಶ್ಚಯಿಸುವ ಅನೇಕ ಅಂಶಗಳಿವೆ. ಹುಟ್ಟಿದ ಸಮಯದಿಂದ ಹಿಡಿದು ಅವರ ಹೆಸರಿನ ಮೊದಲ ಅಕ್ಷರವರೆಗೆ ಎಂ ಅಕ್ಷರದಿಂದ ಪ್ರಾರಂಭವಾಗುವ ಸಿಂಹರಾಶಿಯವರು ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಇರುತ್ತಾರೆ. ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚು ಇರುತ್ತದೆ. ಆದ್ದರಿಂದ ಅವರು ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಾರೆ. ಅವರು ಏನು ಮಾಡಿದರೂ ಮನಸ್ಸಿಟ್ಟು ಶಿಸ್ತಿನಿಂದ ಮಾಡುತ್ತಾರೆ. ಇವರಲ್ಲಿ ನೈತಿಕತೆಯೂ ಇರುತ್ತದೆ. ಆದರೆ ಯಾರಾದರೂ ಇವರ ಸಹನೆಯನ್ನು ಪರೀಕ್ಷಿಸಿದರೆ ಅವರು ಕೋಪಗೊಂಡು ನೇರವಾಗಿ ಉತ್ತರಿಸುತ್ತಾರೆ. ಎಂ ಅಕ್ಷರದಿಂದ ಪ್ರಾರಂಭವಾಗುವ ಸಿಂಹರಾಶಿಯ ಹುಡುಗರನ್ನು ನಿರ್ಲಕ್ಷ್ಯ ಮಾಡಬಾರದು. ಅವರು ಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ. ನಿರ್ಧಾರ ತೆಗೆದುಕೊಳ್ಳಲು ಸಮಯ ಬೇಕಾಗುತ್ತೆ. ಅವರು ತಮ್ಮ ಭಾವನೆಗಳನ್ನು ತಕ್ಷಣವೇ ಹೊರಹಾಕಲು ಇಚ್ಛಿಸುವುದಿಲ್ಲ. ಆದರೆ ಒಮ್ಮೆ ಕಂಫರ್ಟಬಲ್ ಅಂತ ಅನಿಸಿದರೆ ಮುಕ್ತವಾಗಿ ಮಾತನಾಡ್ತಾರೆ. ಅವರಿಗೆ ನಾಯಕತ್ವದ ಗುಣ ಇರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಯಾವ ಕ್ಷೇತ್ರ ಆದರೂ ಪರವಾಗಿಲ್ಲ, ಅವರು ಮುಂದೆ ಬರ್ತಾರೆ. ಯಾವ ಕ್ಷೇತ್ರ ಆದರೂ ಕೂಡ ಅವರು ಮುಂದೆ ಹೋಗೋಣ ಅಂತ ಯೋಚನೆ ಮಾಡ್ತಾನೇ ಇರ್ತಾರೆ. ಶಿಸ್ತು, ಆರೋಗ್ಯ, ಗುರಿ ಇವಕ್ಕೆ ಹೆಚ್ಚು ಆದ್ಯತೆ ನೀಡ್ತಾರೆ. ಅವರು ಸಾಧನೆಗಾಗಿ ಹೋರಾಡ್ತಾರೆ. ಆದರೆ ಅದೇ ಗುರಿಯಿಂದ ವೈಯಕ್ತಿಕ ಜೀವನದಿಂದ ದೂರ ಇರ್ತಾರೆ. ಅವರನ್ನು ಪ್ರೀತಿಯಿಂದ ಮಾತ್ರ ಗೆಲ್ಲಬಹುದು. ಅವರನ್ನು ಪ್ರೀತಿಯಿಂದ ಮಾತ್ರ ಎಲ್ಲದಕ್ಕೂ ಒಪ್ಪಿಸಿಕೊಳ್ಳಬಹುದು. ಬಲದಿಂದ ಸಾಧ್ಯವಿಲ್ಲ, ಬಲವಂತದಿಂದ ಏನೂ ಸಾಧ್ಯವಿಲ್ಲ. ಅವರು ಒಪ್ಪುವುದೇ ಇಲ್ಲ. ಆದರೆ ಹತ್ತಿರದ ಸಂಬಂಧಿಕರಿಂದ ಅವರಿಗೆ ನಷ್ಟ ಆಗೋ ಸಂಭವ ಜಾಸ್ತಿ ಇರುತ್ತೆ. ಅವರು ಖರೀದಿಸಿರುವ ಆಸ್ತಿಗಳ ಬಗ್ಗೆ ಸಮಸ್ಯೆಗಳು ಬರುತ್ತವೆ. ಹೊಣೆಗಾರಿಕೆಗಳು ಅವರ ಮೇಲೆ ಬರುತ್ತವೆ. ಆ ಸಮಯದಲ್ಲಿ ಕೆಲವು ಮಂದಿ ಅವರ ಬೆಂಗಾವಲು ನಿಂತು ಧೈರ್ಯ ತುಂಬುತ್ತಾರೆ. ಅವರ ತಾತ್ವಿಕ ಸ್ವಾಭಿಮಾನ ಹಾನಿಯಾಗಿದೆ. ಒಂದು ವೇಳೆ ಹಾನಿಯಾಗಿದೆ ಇದ್ದರೆ
ಹಾನಿಯಾದರೆ ಅವರು ಸಹಿಸ್ಕೊಳ್ಳೋದಿಲ್ಲ, ಹಾನಿಯಾಗಿದ್ದರೆ ಪರವಾಗಿಲ್ಲ ಅಂತ ಅವರು ಸಹಿಸ್ಕೊಳ್ಳೋದಿಲ್ಲ. ತಾವು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ದೃಢ ಅವರಲ್ಲಿ ಇರುತ್ತೆ. ಅವರು ಎಲ್ಲರೊಂದಿಗೂ ಬೆರೆಯಬಲ್ಲರು, ಉತ್ತಮ ಸಂವಹನ ಮಾತನಾಡುವ ಕೌಶಲ್ಯ ಇರುವಂತಹವರು, ಯಾವುದೇ ವ್ಯಕ್ತಿಯನ್ನು ವ್ಯವಹರಿಸಬಲ್ಲರಂಥವರು. ಅವರು ಸೋಲನ್ನು ಒಪ್ಪಿಕೊಳ್ಳೋದೇ ಇಲ್ಲ, ಯಾವ ಸಂದರ್ಭದಲ್ಲೂ ನಿರಾಶೆ ಪಟ್ಟವರೇ ಅಲ್ಲ. ಆದರೆ ಅವರ ಕೋಪದ ಸ್ವಭಾವನೇ ಅವರ ಶತ್ರು ಆಗಿರುತ್ತೆ. ಈ ಕಾರಣದಿಂದ ಅನೇಕ ನಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಅವರು ಇತರರ ತನಗೆ ಗೊತ್ತಿರೋರ ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ತನ್ನ ಮೇಲೇ ತೆಗೆದುಕೊಂಡು ದುಃಖ ಪಡ್ತಾರೆ. ಅವರಲ್ಲಿ ವಿಶಿಷ್ಟ ಗುಣ ಏನಂತಂದರೆ ಇತರರ ದೋಷಗಳನ್ನು ಹುಡುಕುವುದು. ಆದರೆ ನಿಜವಾಗಿಯೂ ಅವರು ಕ್ಷಮೆ ಮಾಡುವವರು ಆಗಿರ್ತಾರೆ. ವಂಚನೆ ಮಾಡುವವರನ್ನು ಅವರು ಒಪ್ಪೋದೇ ಇಲ್ಲ. ಹೂಡಿಕೆ ವ್ಯವಹಾರದಲ್ಲಿ ಅಷ್ಟೊಂದು ಒತ್ತಡಕ್ಕೆ ಒಳಗಾಗದವರಂತೆ ವರ್ತಿಸ್ತಾರೆ. ಇವರಿಗೆ ಹೂಡಿಕೆ ಇಷ್ಟ ಆಗೋದಿಲ್ಲ. ಎಂ ಅಕ್ಷರದಿಂದ ಪ್ರಾರಂಭವಾಗುವವರು ಏಕಾಗ್ರತೆಯಿಂದ ಕೆಲಸ ಮಾಡ್ತಾರೆ. ಶಿಸ್ತಿನಿಂದ ಕೆಲಸ ಮಾಡ್ತಾರೆ. ಸಮಯ ಪಾಲನೆ ಇವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕುಟುಂಬದ ಖುಷಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಶ್ರಮ ಪಡ್ತಾರೆ. ಅವರು ನೈತಿಕ ಮೌಲ್ಯಗಳು ಉಳ್ಳವರು, ಸದಾ ಸತ್ಯವನ್ನೇ ಮಾತನಾಡ್ತಾರೆ, ಸುಳ್ಳು ತುಂಬ ಕಡಿಮೆ. ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ತಾರೆ. ಅವರಿಗೆ ನಂಬಿಕೆ ಇದ್ದೇ ಇರುತ್ತದೆ. ಅವರು ಯಾರ ಮೇಲಾದರೂ ಶ್ರದ್ಧೆಯಿಂದ ಇದ್ದರೆ ಅವರಿಗಾಗಿ ಎಲ್ಲವೂ ತ್ಯಾಗ ಮಾಡುತ್ತಾರೆ. ಅವರ ಮನಸ್ಸಿನ ಮಾತು ಹೊರಹಾಕಲು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಅವರು ಯಾರನ್ನಾದರೂ ಪ್ರೀತಿ ಮಾಡಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಇರ್ತಾರೆ. ಅವರು ಗುರಿಗಳನ್ನು ಸಾಧಿಸಲು ಶ್ರಮ ಪಡ್ತಿರ್ತಾರೆ. ಬದ್ಧತೆ ಇರುವವರು. ಅವರು ಸಮಸ್ಯೆಗಳನ್ನು ಬಗೆಹರಿಸಲು ನೈಪುಣ್ಯ ಹೊಂದಿರ್ತಾರೆ. ಶತ್ರುಗಳಿಂದ, ಕಷ್ಟಗಳಿಂದ ಪಾರಾಗಲು ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಈ ಸಿಂಹರಾಶಿಯವರು ಎಂ ಅಕ್ಷರದಿಂದ ಸ್ಟಾರ್ಟ್ ಆಗೋರು ನಿಮ್ಮ ಇಷ್ಟದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಮತ್ತು ಈಗ ಹೇಳಲಿರುವ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಯಶಸ್ಸು ನಿಮ್ಮದೇ ಆಗಿರುತ್ತೆ. ಇನ್ನು ಸಿಂಹರಾಶಿಗೆ ರವಿ, ಕುಜ, ರಾಹು, ಗುರು, ಶನಿ ದೆಸೆಗಳು ಉತ್ತಮವಾಗಿರುತ್ತೆ. ಶಿವ ಪೂಜೆ ಮಾಡಬೇಕು. ಆಂಜನೇಯ ಸ್ವಾಮಿಯ ಪೂಜೆ ಮಾಡಬೇಕು. ಆಂಜನೇಯ ಸ್ವಾಮಿ ಮಾಡೋದ್ರಿಂದ ನಿಮಗೆ ಶುಭ ಆಗುತ್ತೆ. ಭಾನುವಾರ, ಸೋಮವಾರ ನಿಮಗೆ ಶುಭ. ತಲೆಗೆ ಕಪ್ಪು ಬಣ್ಣದ ಹಾರದ ಜೊತೆ ತಾಮ್ರ ನಾಣ್ಯ ಧರಿಸಿ. ಅದು ಆರ್ಥಿಕ ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ. ಮುಖ್ಯ ಕಾರ್ಯಗಳನ್ನು ಆರಂಭಿಸುವ ಮೊದಲು ತುಪ್ಪದ ಪದಾರ್ಥ ತಿನ್ನಬೇಕು. ಕೆಂಪು, ಹಸಿರು ಮತ್ತು ಆರೆಂಜ್ ಬಟ್ಟೆಗಳನ್ನು ನೀವು ಧರಿಸಬೇಕು. ಶ್ರೀಯಂತ್ರ ಪೂಜೆ ಮಾಡಬೇಕು. ಯಾವಾಗಲೂ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ಸೂರ್ಯೋದಯಕ್ಕೂ ಮುನ್ನ ಏಳೋದನ್ನು ಕಲಿಬೇಕು. ಸೂರ್ಯನಿಗೆ ಜಲ ಅರ್ಪಣೆ ಮಾಡಬೇಕು. ಇವುಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಖಚಿತ. ಇದಾಗಿತ್ತು ಫ್ರೆಂಡ್ಸ್, ಸಿಂಹರಾಶಿಯವರ ಎಂ ಅಕ್ಷರದಿಂದ ಸ್ಟಾರ್ಟ್ ಆಗುವವರ ಜನ್ಮ ಜಾತಕ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಜೈ ವಾರಾಹಿ ಮಾತಾ ಅಂತ ಕಮೆಂಟ್ ಮಾಡಿ, ಅಥವಾ ಜೈ ಶ್ರೀರಾಮ್ ಅಂತ ಏನಾದರೂ ಕಾಮೆಂಟ್ ಮಾಡಿ. ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಎಲ್ಲರಿಗೂ ಧನ್ಯವಾದಗಳು.